ಕುಂದಾಪುರಕ್ಕೆ ಬೇಕಿದೆ ಸಿಂಥೆಟಿಕ್ ಟ್ರ್ಯಾಕ್ ಇರುವ ಕ್ರೀಡಾಂಗಣ. ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ. ಗಾಂಧಿ ಮೈದಾನದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದ್ರೆ ಉತ್ತಮ. ಈ ಬಗ್ಗೆ ದನಿ ಎತ್ತಬೇಕಾದ ಅನಿವಾರ್ಯತೆ ಇದೆ. ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ. ಗಾಂಧಿ ಮೈದಾನದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿದ್ರೆ ಉತ್ತಮ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಬಗ್ಗೆ ದನಿ ಎತ್ತಬೇಕಾದ ಅನಿವಾರ್ಯತೆ ಇದೆ. ಕುಂದಾಪುರ ಶಾಸಕರು ಸಂಸದರು ಗಮನ ಹರಿಸಲಿ. ಹಿರಿಯ ಕ್ರೀಡಾ ಪತ್ರಕರ್ತ ಸೋಮಶೇಖರ ಪಡುಕೆರೆ ಮನವಿ. ಕುಂದಾಪುರಕ್ಕೆ ಬೇಕಿದೆ ಸಿಂಥೆಟಿಕ್ ಟ್ರ್ಯಾಕ್ ಇರುವಂತಹ ಕ್ರೀಡಾಂಗಣ. ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ, ಹಾಗಾಗಿ ಒಂದು ಟ್ರ್ಯಾಕ್ ಬೇಕು ಅಂತ ಹೇಳಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಾರ್ವಜನಿಕರು ಮಾತನಾಡಿರುವಂತಹದ್ದು ನೋಡ್ಕೊಂಡು ಬರೋಣ. ಬೈಂದೂರು, ಕುಂದಾಪುರ ಮತ್ತು ಬ್ರಹ್ಮಾವರ ಇದಿಷ್ಟು ಕ್ಷೇತ್ರದಲ್ಲಿ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಎಂಬುದೇ ಇಲ್ಲ. ದಸರಾ ಕ್ರೀಡಾಕೂಟವನ್ನು ಗಾಂಧಿ ಮೈದಾನದಲ್ಲಿ ನಡೆಸಬೇಕಾದಂಥ ಪರಿಸ್ಥಿತಿ. ಅಲ್ಲಿ ಎಲ್ಲವೂ ಕೂಡ ಗಾಂಧಿ ಮೈದಾನದಲ್ಲೇ ನಡೆಯಬೇಕಾಗ್ತದೆ. ಕುಂದಾಪುರದಲ್ಲಿ ಬೇರೆ ಜಾಗ ಇಲ್ಲದ ಕಾರಣ ಅದನ್ನು ಸಿಂಥೆಟಿಕ್ ಟ್ರ್ಯಾಕ್ ಯಾಕೆ ಮಾಡಬಾರ್ದು ಅಂತ. ಯಾಕಂತ ಹೇಳಿದರೆ ಮಕ್ಕಳು ಈಗ ಒಂದು ಹರ್ಡಲ್ಸು ನಡೆಸಬೇಕಾದ್ರೆ ಹರ್ಡಲ್ ಇರಬೇಕಾಗ್ತದೆ. ಅದನ್ನು ಸಮತಟ್ಟಾದ ಜಾಗದಲ್ಲಿ ನಿಲ್ಲಿಸಬೇಕಾಗ್ತದೆ. ಯಾಕಂತೇಳಿ ಅದರ ತಾಗಿ ಬೀಳಬಾರ್ದು. ಸೊ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಅದು ಇಟ್ಟರೆ ನಿಜವಾಗಿ ಅದೊಂದು ಉತ್ತಮ ಗುಣಮಟ್ಟದ ಹರ್ಡಲ್ ಸ್ಪರ್ಧೆಯಾಗಿ ನಡೀತದೆ. ಇದು ಏರು ತಗ್ಗು ಹೊಂಡ ಇರುವಂಥ ಗಾಂಧಿ ಮೈದಾನದಲ್ಲಿ ಇಟ್ಟರೆ ಅದು ಸ್ಪರ್ಧಿಗಳಿಗೆ ಹೆಚ್ಚು ಅನುಕೂಲವಾಗುವುದಿಲ್ಲ. ಅದೇ ರೀತಿ ಹೆಚ್ಚಿನವರು ಕೂಡ ಈ ರೀತಿಯ ಸವಾಲುಗಳಿರುವಂಥ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದು ಕೂಡ ಇಲ್ಲ. ನಮ್ಮದಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕ್ರಿಕೆಟಲ್ಲಿ ಟ್ರೈನಿಂಗ್ ಒಂದು ಮೂಲೆಯಲ್ಲಿ ಒಂದು 4 ನೆಟ್ ಹಾಕ್ಕೊಂಡು ಕ್ರಿಕೆಟ್ ಹೇಳಿಕೊಟ್ರೆ ಮುಗಿಯಿತು, ಸ್ಪೋರ್ಟ್ಸ್ ನಡೀತಾ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದರೆ ಅಲ್ಲಿ ಕ್ರೀಡೆ ನಡೀತಾ ಇದೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಂದಾಪುರದಂಥ ಒಂದು ಸಾಕಷ್ಟು ಕ್ರೀಡಾಪಟುಗಳು ಹಾಗೂ ಆಸಕ್ತಿ ಇರೋರಿರುವಂಥ ಒಂದು ತಾಲೂಕಿನಲ್ಲಿ ಒಂದು ಉತ್ತಮ ಗುಣಮಟ್ಟದ ಸಿಂಥೆಟಿಕ್ ಟ್ರ್ಯಾಕ್ ಅಂಗಣ ಹಾಕಬೇಕಾದ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಪ್ರಜ್ಞಾವಂತರು, ಕ್ರೀಡಾಸಕ್ತರು ಹಾಗೂ ನಾಡು ನುಡಿ ಭಾಷೆಗಾಗಿ ಹೋರಾಟ ಮಾಡುವವರು ತಮ್ಮ ಧ್ವನಿಯನ್ನು ಎತ್ತಬೇಕಾದ ಅನಿವಾರ್ಯತೆ ಇದೆ. ಬೆಂಗಳೂರಿನಲ್ಲಿ ಮಾಡ್ತಾರೆ. ಯಾಕಂತೇಳಿ ಬೆಂಗಳೂರಿನಲ್ಲಿ ಕಂಠೀರವ ಕ್ರೀಡಾಂಗಣ ಮತ್ತು ಕಂಠೀರವ ಇಂಡೋರ್ ಕ್ರೀಡಾಂಗಣ ಇವುಗಳಿಗೆಲ್ಲ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳೋದು ಜಗತ್ತಿಗೆ ಗೊತ್ತಿದೆ. ಕೆರೆಯನ್ನು ಮುಚ್ಚಿ ಕ್ರೀಡಾಂಗಣವನ್ನು ಕಟ್ಟಿ ಪ್ರತಿ ವರ್ಷ ಅದರ ವುಡನ್ ಫ್ಲೋರನ್ನು ಚೇಂಜ್ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದ್ದು ನಾವು ನೋಡ್ತಾನೆ ಇದ್ದೀವಿ. ಅದು ನಡೆಯುತ್ತಲೇ. ಕಲಬುರಗಿಯ ರೈಲ್ವೆ ಸ್ಟೇಷನ್ನಲ್ಲಿ ಬಾಂಬ್ ಇಟ್ಟಿರುವುದಾಗಿ ಪೊಲೀಸರ್ ಕಂಟ್ರೋಲ್ ರೂಮ್ಗೆ ಅನಾಮಧೇಯ ವ್ಯಕ್ತಿ ಕರೆ ಮಾಡಿ ತಿಳಿಸಿದ್ದಾರೆ. ಕೆಲ ಹೊತ್ತು ಗೊಂದಲಕ್ಕೆ ಕಾರಣವಾಗಿತ್ತು. ತಕ್ಷಣವೇ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ರೈಲ್ವೆ ಸ್ಟೇಷನ್ಗೆ ದೌಡಾಯಿಸಿ ಮೂಲೆಗಳಲ್ಲೂ ಕೂಡ ಸಂಪೂರ್ಣ ತಪಾಸಣೆ ನಡೆಸಿತ್ತು. ಅದೃಷ್ಟವಶಾತ್ ಯಾವುದೇ ಸ್ಫೋಟಕ ಕಂಡು ಬರಲಿಲ್ಲ. ಇದು ಹುಸಿ ಕರೆ ಎಂದು ಖಚಿತಪಡಿಸಿಕೊಂಡ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ರೈಲ್ವೆ ಸ್ಟೇಷನ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಕೆಆರ್ಡಿಬಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರ ನೇಮಕ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ ಪೀಠ ಪುರಸ್ಕರಿಸಿ ಸರ್ಕಾರಕ್ಕೆ ನೋಟಿಸು ಜಾರಿ ಮಾಡಿದೆ. ನಿಯಮಾನುಸಾರ ಕೆಕೆಆರ್ಡಿಬಿ ಅಧ್ಯಕ್ಷ ಸ್ಥಾನಕ್ಕೆ ಕಲ್ಯಾಣ ಕರ್ನಾಟಕದ ಜಿಲ್ಲಾ ಉಸ್ತುವಾರಿ ಸಚಿವರೊಬ್ಬರನ್ನ ನೇಮಕ ಮಾಡಬೇಕಾಗಿತ್ತು. ಆದರೆ ಇದಕ್ಕೆ ವಿರುದ್ಧವಾಗಿ ಶಾಸಕರನ್ನ ನೇಮಕ ಮಾಡಿರುವುದು ಅಕ್ರಮವೆಂದು ಜನಪರ ಹೋರಾಟಗಾರ ಸಾಯಿ ಬಣ್ಣ ಜಮಾದಾರ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು. ಅರ್ಜಿಯನ್ನ ಪುರಸ್ಕರಿಸಿದಂತಹ ಮುಖ್ಯ ನ್ಯಾಯಮೂರ್ತಿ ವಿಭು ಬೊಖ್ರಾ ನೇತೃತ್ವದ ವಿಭಾಗೀಯ ಪೀಠವು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಸ್ಥಾನದಲ್ಲಿ ಶಾಸಕ
ಅಜಯ್ ಸಿಂಗ್ ಅವರ ಭವಿಷ್ಯ ಪ್ರಶ್ನಾರ್ಥಕವಾಗಿದೆ. ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಅಕ್ರಮಗಳು ಮತ್ತು ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿದಂಥ ಏನು ಅಲ್ಲಿ ಮಂಡಳಿಯ ಅಧ್ಯಕ್ಷರು ಇವತ್ತು ಅವೈಜ್ಞಾನಿಕವಾಗಿ ಏನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಹೈದರಾಬಾದ್ ಕರ್ನಾಟಕದ ಒಬ್ಬ ಸಚಿವರನ್ನು ಆ ಮಂಡಳಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತ ಹೇಳಿ ಬಯಲ ಇದೆ. ಅದರ ಜೊತೆಗೆ ಏನದ ಕಾರ್ಯದರ್ಶಿ ಏನಿರ್ತಾರೆ ಆ ಕಾರ್ಯದರ್ಶಿ ಹುದ್ದೆಗೆ ಹಿರಿಯ ಶ್ರೇಣಿಯ ಅಂದರೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಮನಾಗಿರುವಂಥ ಒಬ್ಬ ಅಧಿಕಾರಿಯನ್ನು ಮಂಡಳಿಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಬೇಕಂತೇಳಿ ನಾವು ಬಹುದಿನಗಳಿಂದ ಸರ್ಕಾರಕ್ಕೆ ನಾವು ಮನವಿ ಪತ್ರಗಳನ್ನು ಕೊಡ್ತಾ ಇದ್ವಿ. ಆಮೇಲೆ ಏನು 2019ರಿಂದ 2024ರವರೆಗೂ ಸಾವಿರಾರು ಕೋಟಿ ರೂಪಾಯಿಯ ಅವ್ಯವಹಾರಗಳು, ಅಕ್ರಮಗಳು, ಭ್ರಷ್ಟಾಚಾರ ಆಗಿದಾವ. ಅದರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಆದೇಶ ಮಾಡಿದರು. ಆ ತನಿಖಾ ತಂಡಕ್ಕೆ 6 ತಿಂಗಳ ಟೈಮ್ ಕೂಡ ಕೊಟ್ಟಿದ್ದರು. ಅದರಲ್ಲಿ ಈ ತನಿಖೆ ಸಂಪೂರ್ಣಗೊಳ್ಳದೇ ಇವತ್ತು ಮಂಡಳಿಯ ಅವ್ಯವಹಾರಗಳನ್ನು ಮರೆಮಾಚುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಇವು ಎಲ್ಲವನ್ನು ಇಟ್ಕೊಂಡು ನಾವು ಏನು ಒಂದು ಕರ್ನಾಟಕ ಘನ ನ್ಯಾಯಾಲಯವು ಅಕ್ಸೆಪ್ಟ್ ಮಾಡಿಕೊಂಡು ಸ್ಕೂಟ್ನಿ ಮಾಡಿಬಿಟ್ಟು ನಿನ್ನೆ 18/8/2025ಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಆದೇಶವನ್ನು ಹೊರಡಿಸಿದೆ. ಮತ್ತು DGIG ಹಾಗೂ ಮತ್ತು ಹೋಮ್ ಸೆಕ್ರೆಟರಿ ಇವರಿಗೆಲ್ಲರಿಗೂ ಕೂಡ ಒಂದು ಆದೇಶವನ್ನು ಹೊರಡಿಸಿ ಮಂಡಳಿಯಲ್ಲಿ ಆಗಿರುವಂಥ ಅಕ್ರಮಗಳ ಬಗ್ಗೆ CBI ತನಿಖೆ ಮಾಡಿಸಬೇಕಂತ ಮತ್ತು ಅಧ್ಯಕ್ಷರನ್ನು ಅವೈಜ್ಞಾನಿಕವಾಗಿ ನೇಮಕ ಆಗಿದ್ದಾರೆ. ನಿರಂತರ ಮಳೆಯಿಂದ ಮನೆಯ ಗೋಡೆ ಕುಸಿದಿರುವ ಘಟನೆ ಹುಬ್ಬಳ್ಳಿ ಗಂಗಾಧರ ನಗರ ಸೆಟ್ಲ್ಮೆಂಟ್ನ ಫಸ್ಟ್ ಕ್ರಾಸ್ನಲ್ಲಿ ನಡೆದಿದೆ. ಸಕ್ಕುಬಾಯಿ ಯಲ್ಲಪ್ಪ ಭಜಂತ್ರಿ ಅವರಿಗೆ ಸೇರಿದಂತಹ ಮನೆಯ ಅರ್ಧ ಭಾಗ ಕುಸಿತವಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅರ್ಧ ಮನೆ ಕುಸಿತವಾಗಿರುವುದರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಮನೆ ಕಳೆದುಕೊಂಡು ಕುಟುಂಬಸ್ಥರು ಕಂಗಾಲಾಗಿದ್ದು ಸರ್ಕಾರದಿಂದ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಕಟಾವಿಗೆ ಬಂದಿದ್ದ ಹೆಸರು ಬೇಳೆ ಮೊಳಕೆಯೊಡೆದು ಆರಂಭಿಸಿದ್ದ ಘಟನೆ ಧಾರವಾಡದಲ್ಲಿ ನಡೆದಿದೆ. ಇನ್ನೇನು ಕಟಾವು ಮಾಡಬೇಕು ಎನ್ನುವಷ್ಟರಲ್ಲಿ ಮಳೆ ಆರಂಭವಾಗಿದ್ದು ಬೆಳೆಗಳು ಸಂಪೂರ್ಣವಾಗಿ ಕೊಳೆಯುತ್ತಿವೆ. ರೈತರು ತಲೆ ಮೇಲೆ ಕೈ ಹಿಡಿದು ಕುಳಿತುಕೊಳ್ಳುವಂತಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.